Hey fam, welcome back to my YouTube channel. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಜಸ್ಟ್ ಇವಾಗ ಮಾರ್ನಿಂಗ್ ಎದ್ದಾಯಿತು. ಸೊ ನಾವಿವತ್ತು ದೋಸೆ ತಿಂದ್ವಿ. ನಂಗೊಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ಇವತ್ತು ಹೋಟೆಲಿಂದನೇ ಬ್ರೇಕ್ಫಾಸ್ಟ್ ತೊಗೊಂಡು ಬಂದಿದ್ದು. ಸೊ ದೋಸೆ ತಿಂದ್ಬಿಟ್ಟು ಇವಾಗ ಚಿಕನ್ ತಂದಿಟ್ಟಿದ್ದೀವಿ. ಚಿಕನನ್ನು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಈ ಚಿಕನನ್ನು ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾವು ಕುಕ್ ಮಾಡೋಣ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ ಗ್ರೀನ್ ಕಬಾಬ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗ್ರೀನ್ ಕಬಾಬ್ ಪ್ಲಸ್ ಚಿಕನ್ ಕರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಸಹ ಲೈಕ್ ಮಾಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ಈ ಚಿಕನ್ ಕಬಾಬ್ ರೆಸಿಪಿ ಬೇಕು ಅಂತ ಹೇಳಿದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಬೇಕು ಅವರು ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಉತ್ಸಾಹ ಸಿಕ್ದಂಗಾಗತ್ತೆ. ಅದರಿಂದಾಗಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ. ಇಷ್ಟು ಚೆನ್ನಾಗಿರುವಂತಹ ಚಿಕನ್ ಕಬಾಬನ್ನು ನೀವು ಮನೆಯಲ್ಲಿ ಯಾವುದೂ ಚಿಕನ್ ಕಬಾಬ್ ಅಂತ ಹೇಳಿದ್ರೆ ಲೈಕ್ ಅಂಗಡಿನಲ್ಲಿ ಸಿಗೋ ಚಿಕನ್ ಪೌಡರ್ನ ಯೂಸ್ ಮಾಡ್ದಿರ ಹಾಗೆ ಮನೇಲಿ ಮಾಡ್ಕೊಳ್ಬೋದು. ಸೊ ಫೈನಲಿ ನಾನು ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಸಹ ಮಾಡಿದೆ. ದೇವ್ರ ಪೂಜೆ ಮಾಡಿ ಆದಮೇಲೆ ಇವಾಗ ಊಟ. ಸೊ ಊಟ ನಾನು ಮಾಡಬೇಕು. ನೀವು ನೋಡಿದ ಹಾಗೆ ನಾನಿವತ್ತು ಏನು ಮಾಡಿದ್ದೀನಿ, ಚಿಕನ್ ಕರಿ ಮಾಡಿದ್ದೀನಿ. ಅದು ಕುಂದಾಪುರ ಸ್ಟೈಲ್ ಚಿಕನ್ ಕರಿ ಮಾಡಿದ್ದೀನಿ. ಅದರ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಯಾರ್ಯಾರು ಚೆಕ್ ಮಾಡಿಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ರೀನ್ ಕಬಾಬ್ ಮಾಡಿದ್ದೀನಿ. ಸೊ ಅದು ನಾನು ಯಾವುದೂ ಕಲರನ್ನು ಆ್ಯಡ್ ಮಾಡಿಲ್ಲ. ಹೆಲ್ದಿಯಾಗಿ ಮಾಡಿರೋದ್ರಿಂದ ಅದು ಗ್ರೀನ್ ಕಲರ್ ಬಂದಿಲ್ಲ. ಫ್ರೈ ಮಾಡಿದಾಗ ಅದು ಬ್ರೌನ್ ಕಲರೇ ಬಂದಿದೆ. ಬಟ್ ನಾವು ಅದಕ್ಕೆ ಯೂಸ್ ಮಾಡಿರೋದೆಲ್ಲದೂ ಸಹ ವಿತೌಟ್ ಎನಿ ಕಲರ್ನ ಯಾವುದೂ ಯೂಸ್ ಮಾಡ್ದೇ ಮಾಡಿರೋದು, ಹೆಲ್ದಿಯಾಗಿ ಮಾಡಿರುವಂಥದ್ದು. ಸೊ ನಾನು ಪೂಜೆ ಮಾಡಿರೋದು ತೋರಿಸ್ತೀನಿ. ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಲ್ವಾ. ಸೊ ಆ್ಯಂಡ್ ಇವತ್ತು ಶ್ರೀ ಸಹ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋದ. ಸೊ ಇವಾಗ ನಾನು ಊಟ ಮಾಡಬೇಕು. ನೋಡೋಣ ನಾನು ಮಾಡಿರುವಂಥದ್ದು ಹೇಗೆ ಕಾಣಿಸ್ತಿದೆ ಆ್ಯಂಡ್ ಹೇಗೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡೋಣ. ಸೊ ಹಾಗೆ ಇವಾಗ ಬರಬೇಕಾದ್ರೆ ಆ್ಯಪಲ್ ತೊಗೊಂಡು ಬಂದಿರೋದು. ಸೊ ಆ್ಯಪಲ್ನೂ ಸಹ ಜೋಡಿಸ್ಬೇಕು. ಆಲ್ರೆಡಿ ಬನಾನಾ ಇತ್ತು, ಬಟ್ ಅಂದರೂ ಸಹ ಆ್ಯಪಲ್ ತೊಗೊಂಡು ಬಂದಿರೋದು, ಅದನ್ನು ಇವಾಗ ಜೋಡಿಸ್ಬೇಕು. ಆ್ಯಂಡ್ ಪ್ಲಸ್ ನಾನಿವತ್ತು ಐಸ್ ಕ್ರೀಮನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಐಸ್ ಕ್ರೀಮನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಡೀಟೇಲಾಗಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದನ್ನು ಹೋಗಿ ಚೆಕ್ ಮಾಡಿ. ಹೋಮ್ ಮೇಡ್ ಐಸ್ ಕ್ರೀಮ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಇಷ್ಟು ಟೈಮಿಂದ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಬಟ್ ಆದರೆ ನಾನು ಎಲ್ಲೂ ಸಹ ಹೋಮ್ ಟೂರ್ ಮಾಡಿರಲಿಲ್ಲ. ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಹೋಮ್ ಟೂರನ್ನು ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಸ್ಯಾರಿ ಕಲೆಕ್ಷನ್ ಮಾಡ್ತೀನಿ. ಆ್ಯಂಡ್ ನಾನು ವಾರ್ಡ್ರೋಬನ್ನು ಹೇಗೆ ಸೆಟಪ್ ಮಾಡಿದ್ದೀನಿ ಅಂತ ಮಾಡ್ತೀನಿ. ಆ್ಯಂಡ್ ನಾನು ಫ್ರಿಜ್ಜನ್ನು ಸಹ ಹೇಗೆ ಸೆಟಪ್ ಮಾಡಿದ್ದೀನಿ, ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಎಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ. ಬಟ್ ಅದನ್ನೆಲ್ಲ ಕ್ಲೀನಾಗಿ ಸೆಟಪ್ ಮಾಡಿಬಿಟ್ಟು ಆ ವಿಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಈ ಎಲ್ಲ ವಿಡಿಯೋಸ್ಗಳನ್ನೂ ನೀವು ನೋಡಬೇಕು ಅಂತ ಹೇಳಿದರೆ ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು ಆ್ಯಂಡ್ ಲೈಕ್ ಮಾಡಬೇಕು ಇಷ್ಟ ಆದರೆ. ಇಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ, ನೋ ಇಶ್ಯೂಸ್. ಒಟ್ಟಿನಲ್ಲಿ ಏನೋ ಒಂದು ರೆಸ್ಪಾನ್ಸ್ ಮಾಡಿ, ಲೈಕೋ ಡಿಸ್ಲೈಕೋ ಏನೋ ಒಂದು ಮಾಡಿ. ಬಟ್ ವಿಡಿಯೋನ
ಎಲ್ಲೂ ಸಹ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ವಿಡಿಯೋನ ನೋಡಿ. ಇಲ್ಲಿಗೆ ನಾನು ನನ್ನ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲಾಟ್ಸ್ ಆಫ್ ಲವ್. ಬಾಯ್.